ಸಿಂಬಲ್ ಆಫ್ ನಾಲೆಡ್ಜ್ ಅಂತೇಳಿ ಬಾಬಾ ಸಾಹೇಬರು ಕರೀತಾರೆ. ಅವರು ತೆಗೆದುಕೊಂಡಂತ 32 ಅತ್ಯಂತ ಮಹತ್ವಪೂರ್ಣವಾದಂಥ ಡಾಕ್ಟರೇಟ್ ಪದವಿಗಳಿಗಾಗಿ, ಅವರ ನಾಲೆಡ್ಜ್ಗಾಗಿ ಜೈ ಭೀಮ್ ಅನ್ನುವಂಥ ಪದವನ್ನು ಅವರಿಗೆ ಬಳಸಲಾಗುತ್ತೆ. ನಾನು ನಿಮ್ಮನ್ನು ಕುರಿತು ಜೈ ಭೀಮ್ ಎಂದರೆ ನಿಮ್ಮಲ್ಲಿರ್ತಕ್ಕಂಥ ವಿದ್ಯೆಗೆ ಜಯವಾಗಲಿ, ನಿಮ್ಮ ಶಿಕ್ಷಣ ಸಮಾಜಕ್ಕೆ ಸಿಕ್ಕಲಿ ಅನ್ನೋದು ನಾನು ನಿಮಗೆ ಹೇಳುವಂಥದ್ದು. ಅದಕ್ಕೆ ಬದಲಾಗಿ ನೀವು ನನಗೆ ಜೈ ಭೀಮ್ ಅಂತ ಹೇಳಿದ್ರೆ ನಿಮ್ಮ ಶಿಕ್ಷಣವೂ ಕೂಡ ಗೌರವಿಸ್ತೇನೆ, ನಿಮ್ಮ ನಾಲೆಡ್ಜನ್ನು ಗೌರವಿಸ್ತೇನೆ, ನಿಮ್ಮ ನಾಲೆಡ್ಜು ಈ ಸಮಾಜಕ್ಕೆ ಸಿಗಲಿ ಅಂತೇಳಿ ಜೈ ಭೀಮ್ ಅಂತೇಳಿ ಪರಸ್ಪರ ನಾವು ವಿನಿಮಯಗಳನ್ನು ಮಾಡ್ತೇವೆ. ಆದರೆ ಈ ಪದಗಳನ್ನು ಅನೇಕ ಜನರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಬಾಬಾ ಸಾಹೇಬರು ಬದುಕಿದ್ದಾಗ ಊರಿನ ಹೊರಗಡೆ ಇಟ್ಟು ಅವರನ್ನು ಪಾರ್ಲಿಮೆಂಟ್ಗೆ ಬರೆದಿದ್ದಾಗ ನೋಡಿಕೊಂಡು ಅಧಿಕಾರದಿಂದ ದೂರ ಇಟ್ಟಂತ ಸಮಾಜ ಇವತ್ತು ಅವರ ಸತ್ತ ನಂತರ ಅವರ ಭಾವಚಿತ್ರಗಳನ್ನು ಪಾರ್ಲಿಮೆಂಟ್ಗಳಲ್ಲಿ, ವಿಧಾನಸೌಧಗಳಲ್ಲಿ ಮೂಲೆಗಳಲ್ಲೂ ಕೂಡ ಕೊಂಡಾಡ್ತಾರೆ. ಒಬ್ಬ ವ್ಯಕ್ತಿ ಸತ್ತ ಮೇಲೂ ಕೂಡ ಬದುಕಿದ್ದಾನೆ ಅನ್ನೋದಕ್ಕೆ ಇದೊಂದು ಸರ್ವಶ್ರೇಷ್ಠವಾದಂಥ ನಿದರ್ಶನ. ಈಗ 2017ರಲ್ಲಿ ಬಾಬಾ ಸಾಹೇಬರ ಪುತ್ಥಳಿಯನ್ನ ಆನೇಕಲ್ನಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ. ಅಲ್ಲಿವರೆಗೂ ಯಾರೂ ಕೂಡ ಬೇರೆ ಸಮಾಜಗಳಲ್ಲಿ ಬಂದು ನೋಡಿರಲಿಲ್ಲ. ಇವತ್ತು ಅನೇಕ ಸಮುದಾಯಗಳು ಅವರವರ ಸಮುದಾಯಗಳನ್ನು ಪ್ರತಿನಿಧಿಸಿ ಆನೇಕಲ್ಲ ವೃತ್ತದಲ್ಲಿ ಎಲ್ಲರೂ ಅವರವರ ಸಮುದಾಯಗಳನ್ನು ಪ್ರತಿನಿಧಿಸಿ ಮಾಲಾರ್ಪಣೆಯನ್ನು ಮಾಡಿದ್ರು. ಅಲ್ಲಿ ನಮ್ಮ ಸರ್ಜಾಪುರದ ಹರೀಶ್ ಅವರು ಪಕ್ಕದಲ್ಲಿದ್ದಂಥವ್ರು ಅವ್ರು ಹೇಳ್ತಾ ಇದ್ರು, ಏನು ಇವತ್ತು ಎಲ್ಲ ಸಮುದಾಯಗಳು ಬಂದಿದ್ದಾರೆ ಅಂತಂದ್ರೆ ನಮ್ಮ ದಿನ್ನೂರು ರಾಜ್ ಅವರು ಹೇಳ್ತಾ ಇದ್ರು, ಸತ್ಯ ಯಾವತ್ತಿದ್ರು ಹೊರಗಡೆ ಬರಲೇಬೇಕಲ್ಲ ಅಂತ. ಇವತ್ತು ಸತ್ಯ ಬಂದಿದೆ. ಬಾಬಾ ಸಾಹೇಬರ ಚಿಂತನೆಗಳಿಗೆ, ಬಾಬಾ ಸಾಹೇಬರ ನಾಲೆಡ್ಜ್ಗೆ, ಅವರ ಈ ದೇಶದ ಕೊಡುಗೆಗೆ ಇವತ್ತು ಇಡೀ ಸಮುದಾಯಗಳು ಅವರನ್ನ ಹೃದಯದಲ್ಲಿ ತುಂಬುತ್ತಾ ಇದೆ. ಇನ್ನೂ ಹೃದಯದಲ್ಲಿ ತುಂಬಿಕೋಬೇಕು ಈ ಸಮಾಜ ಅನ್ನೋದನ್ನ ನಾನು ನಿಮಗೆ ತಿಳಿಯಕ್ಕೆ ಬಯಸ್ತೇನೆ. ಇವತ್ತು ಇಡೀ ಭಾರತದಲ್ಲಿ ಬಾಬಾ ಸಾಹೇಬರ ಚಿಂತನೆಗಳು ಸರ್ವಕಾಲಿಕ ಸತ್ಯಗಳಾಗಿ ಆಗ್ತಾ ಇದ್ದಾವೆ. ಹಾಗಾಗಿ ಇಡೀ ನಾಗರಿಕ ಸಮಾಜ ಬಾಬಾ ಸಾಹೇಬರನ್ನ ಓದ್ಕೋಬೇಕು. ಅವರನ್ನು ಕೇವಲ ದಲಿತ ಜಾತಿಗೆ ಮಾತ್ರ ಸೀಮಿತ ಮಾಡದೆ ಇಡೀ ಸಮುದಾಯಗಳು, ಎಲ್ಲ ಸಮುದಾಯಗಳು, ಬಾಬಾ ಸಾಹೇಬರು ಮೀಸಲಾತಿಯನ್ನ ಕೇವಲ ದಲಿತರಿಗೆ ಕೊಟ್ಟಿದ್ದಲ್ಲ, ಹಿಂದುಳಿದ ಜಾತಿಗಳಿಗೂ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಮೈಸೂರು ಮಹಾರಾಜರ ಕಾಲದಲ್ಲಿ ಆದಂಥ ಮೀಸಲಾತಿಯ ಕಮಿಷನ್ ಆಗ್ಬೋದು, 1915ರಲ್ಲಿ ಹುಟ್ಟಿರ್ತಕ್ಕಂಥ ಅನೇಕ ಸಮುದಾಯಗಳು ಇವತ್ತು ನಿದರ್ಶನಗಳಾಗಿದ್ದಾವೆ, ವಿದ್ಯಾಸಂಸ್ಥೆಗಳನ್ನು ಕಟ್ಟಿದೆ. ಹಾಗಾಗಿ ಎಲ್ಲ ಸಮುದಾಯಗಳು ಕೂಡ ಬಾಬಾ ಸಾಹೇಬರ ನಾಲೆಡ್ಜನ್ನು ಗೌರವಿಸಬೇಕು, ಈ ದೇಶವನ್ನು ಕಟ್ಟಬೇಕು. ಭಾರತ್ ಮಾತಾ ಕಿ ಜೈ ಎನ್ನುವುದು ಕೇವಲ ನುಡಿ ಆಗಬಾರ್ದು. ಭಾರತ್ ಮಾತಾ ಕಿ ಜೈ ಅಂತಂದರೆ ಕೇವಲ ಅದು ಒಂದು ದೇಶವಲ್ಲ. ತೆಲುಗಿನ ಒಬ್ಬ ಕವಿ ಹೇಳ್ತಾರೆ, ದೇಶಮಂಟೆ ಮಟ್ಟಿ ಕಾದೋಯ್, ದೇಶಮಂಟೆ ಮನಸ್ಸುಡೋಯ್ ಅಂತ. ನಾವು ಭಾರತ್ ಮಾತಾ ಕಿ ಜೈ ಅಂದ್ರೆ ಇಡೀ ಸಮುದಾಯಗಳು, ಇಡೀ ಸಮಾಜ, ಎಲ್ಲ ಧರ್ಮಗಳು, ಎಲ್ಲ ಭಾಷೆಗಳು, ಎಲ್ಲ ಜಾತಿಗಳು ಸೇರಿ ಈ ದೇಶವನ್ನು ಕಟ್ಟಬೇಕಾಗಿದೆ. ಈ ಅಪಾರವಾದಂಥ ದೇಶಪ್ರೇಮಿ ಇದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾದ ದೇಶಪ್ರೇಮಿ. ಅವರು ಕಾಶ್ಮೀರಿ ವಿಚಾರದಲ್ಲಿ ತೆಗೆದುಕೊಂಡಂಥ ನಿಲುವು, ಕಾಶ್ಮೀರದ ಮಹಾರಾಜರಿಗೆ ಬರೆದಂಥ ಪತ್ರ, ಇವತ್ತು ಏನು ಆರ್ಟಿಕಲ್ 370 ಇದೆಯಲ್ಲ, ಕಾಶ್ಮೀರದ ಬಗ್ಗೆ ಆವತ್ತೇ ಬಾಬಾ ಸಾಹೇಬರು ಅದರ ಬಗ್ಗೆ ಚಿಂತನೆಯನ್ನು ಮಾಡಿದ್ದು. ಅವರು ಮನಸ್ಸು ಮಾಡಿದ್ರೆ ಈ ದೇಶದ ದಿಕ್ಕನ್ನೇ ಬದಲಾಯಿಸಬಹುದಾಗಿತ್ತು. ಅವರು ಅನೇಕ ಆಮಿಷಗಳಿಗೆ ಒಳಬೇಕಾಗಿತ್ತು. ಕ್ರಿಶ್ಚಿಯನ್ ಧರ್ಮವನ್ನು ಒಪ್ಪಲಿಲ್ಲ, ಇಸ್ಲಾಂ ಧರ್ಮವನ್ನು ಒಪ್ಪಲಿಲ್ಲ, ಅನೇಕ ಧರ್ಮಗಳನ್ನು ವಿಮರ್ಶನೆ ಮಾಡಿ ಈ ದೇಶವನ್ನು ಕಟ್ಟಿದಂಥ ಮಹಾನ್ ಭಕ್ತ
ದೇಶಭಕ್ತ ಮಹಾನ್ ಸುಪುತ್ರ ಅವರ ಚಿಂತನೆಗಳು ನಮಗೆಲ್ಲರಿಗೂ ದಾರಿ ಮುಖಗಳಲ್ಲಿ ಬರಲಿ ಅಂತ ಹೇಳ್ತಾ ನಿಮಗೆ ಎಲ್ರಿಗೂ ಮತ್ತೊಮ್ಮೆ ಜೈ ಭೀಮ್ ಒಂದರಲ್ಲಿ ಹೇಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ನನಗೆ ಪುಸ್ತಕಗಳು 200 ಉದ್ಯೋಗ ಚುನಾವಣೆಗಳಷ್ಟೇ. ಒಂದು ಪ್ರವಾಸವಾಗಿ, ಒಂದು ಎಷ್ಟೊಂದಷ್ಟು ನಮ್ಮ ಇತರ ಸ್ನೇಹಿತರು. ಆದರೆ ಬಹಳ ಮುಖ್ಯವಾಗಿ ಪ್ರಮುಖವಾಗಿ ಬಾಬಾ ಸಾಹೇಬರ ವಿಚಾರವನ್ನು ನಾವು ದಶಕಗಳಿಂದ ಮಾತಾಡ್ಕೊಂಡು ಬರ್ತಾರೆ. ನಾವು ಒಂದೇ ಮಾತನ್ನು ಮಾತನಾಡ್ತೇವೆ. ಅವಮಾನಿಸಿದವರ ಕೈಯಲ್ಲಿ ಸನ್ಮಾನ ಮಾಡಿಸಿಕೊಂಡಂಥವರು ಬಾಬಾ ಸಾಹೇಬರು ಒಬ್ಬರು. 32 ಡಿಗ್ರಿಗಳನ್ನು ಪಡೆದಂಥ ಏಕೈಕ ವ್ಯಕ್ತಿ ಬಾಬಾ ಸಾಹೇಬರು ಒಬ್ಬರು. ಆಮೇಲೆ ಇಡೀ ಜಗತ್ತಿನಲ್ಲಿ ಎಂತೆಂಥ ಮಹನೀಯರು ಇಟ್ಟಿದ್ದಾರೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಮಹನೀಯರು ಸಾಮಾಜಿಕ ಚಳವಳಿಗಳಾದಂಥವರು ಈ ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅದರಲ್ಲಿ ಬಾಬಾ ಸಾಹೇಬ್ ಒಬ್ಬರೇ 56,000 ಪುಸ್ತಕಗಳನ್ನು ಓದಿದಂಥ ನೇತಾರು ಬಾಬಾ ಸಾಹೇಬ್ ಒಬ್ಬರು. ಸೊ ಹಾಗಾಗಿ ಇವತ್ತು ಒಂದು ಪದವಿಯನ್ನು ಕೊಡೋದು ಚಳವಳಿಕೆ ಬಹಳ ಕಷ್ಟಪಡ್ತಾರೆ. ಆದರೆ 32 ಪದವಿಗಳನ್ನು ಪಡೆದಿರ್ತಕ್ಕಂಥವ್ರು ಅದು ಬಾಬಾ ಸಾಹೇಬರು. ಹಾಗಾಗಿ ಇವತ್ತಿನ ಯುವಪೀಳಿಗೆ ಅವರ ಮಾರ್ಗದಲ್ಲಿ ಸನ್ಮಾರ್ಗದಲ್ಲೂ ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುವಾಗ ಬಾಬಾ ಸಾಹೇಬರಿಗೆ ನಾವು ಗೌರವ ಕೊಟ್ಟಂತ ಆಗ್ತದೆ ಅಂತೆಲ್ಲ ಹೇಳಿ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಮುನ್ನಡೆಯನ್ನು ಕೂಡ ರಾಷ್ಟ್ರ ಹೆದ್ದಾರಿ ಹತ್ತಿರದಲ್ಲಿ ಹೋಗಿ ಇಟ್ಕೊಂಡರು ಸಲ್ಲಿಸತಕ್ಕಂಥ ಒಂದು ಇದೊಂದು ಅಂಬೇಡ್ಕರ್ ಭವನ ಬೇಕು ಅಂತೇಳಿ ಬಹಳ ವರ್ಷಗಳಿಂದ ನಮ್ಮ ಒಂದು ಬೇಡಿಕೆ ಇದೆ. ನಮ್ಮ ಹಿರಿಯರ ಜೊತೆ ಈಗಾಗಲೇ ಮಾತನಾಡಿದ್ದೇವೆ. ಪಡಪ ಪ್ರದರ್ಶನ ಇರ್ಬೋದು, ನಮ್ಮ ಚಳವಳಿ ಪ್ರದರ್ಶನ ಇರ್ಬೋದು, ನಾವೆಲ್ಲರೂ ಕೂಡ ನಮ್ಮ ಸೋನಿ ಇರ್ಬೋದು, ನಾವೆಲ್ಲರೂ ಕೂಡ ಸುಮಾರು ಸಲ ನಾವು ಮುಂಚೆನೂ ಕೂಡ ಮಾತನಾಡಿದ್ದೀವಿ. ಅಂಬೇಡ್ಕರ್ ಭವನ ಮತ್ತು ಅಂಬೇಡ್ಕರ್ ಒಂದು ಪ್ರತಿಮೆ ಹತ್ತಿಬೆಲೆ ವೃತ್ತದಲ್ಲಿ ಸ್ಥಾಪನೆ ಮಾಡಬೇಕು ಮತ್ತು ಅದ್ರ ಜೊತೆಗೆ ಅಂಬೇಡ್ಕರ್ ವೃತ್ತವನ್ನು ಕೂಡ ಹತ್ತಿಬೆಲೆ ಮಾಡಬೇಕನ್ನೋದು ಒಂದು ದೊಡ್ಡ ಕನಸಾಗಿದೆ. ಅದನ್ನು 136ನೇ ವೃತ್ತೋತ್ಸವ ಪ್ರಯುಕ್ತ ಮುಂದಿನ ವರ್ಷ ಬಹಳ ಅಚ್ಚುರಿಯಾಗಿ ವಿಜೃಂಭಣೆಯಾಗಿ ಮಾಡಬೇಕು ಮತ್ತು ವಿಶೇಷವಾಗಿ ಇಲ್ಲಿ ಪಕ್ಷಭೇದ ಮರೆತು ಎಲ್ಲ ಭೇದಗಳನ್ನು ಮರೆತು ಎಲ್ಲ ಅಂತರಗಳನ್ನು ಮರೆತು ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು ಬಾಬಾ ಸಾಹೇಬರು ಮನೆಯಲ್ಲೂ ಕೂಡ ಓದ್ತಿದ್ದಾರೆ. ಪ್ರತಿ ಮನೆಯಲ್ಲೂ ಕೂಡ ಬಾಬಾ ಸಾಹೇಬ್ ಇದ್ದಾರೆ. ಒಂದು ಪಾರ್ಲಿಮೆಂಟ್ ಇರ್ಬೋದು ಮತ್ತು ವಿಧಾನಸಭೆ ಇರ್ಬೋದು, ಎರಡೂ ಕಡೆಯೂ ಕೂಡ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಚರ್ಚೆಗಳು ನಡೀತಾರೆ. ಸಂವಿಧಾನದ ಚರ್ಚೆ ಆಗ್ತಾ ಇದೆ, ಬಾಬಾ ಸಾಹೇಬರ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಇದೊಂದು ಬೆಳವಣಿಗೆ ಅಭಿವೃದ್ಧಿಯ ಕಡೆ ನಡೀತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಬಾಬಾ ಸಾಹೇಬರು ಕೇವಲ ಒಂದು ಸಮಾಜಕ್ಕೆ ಸಂಬಂಧಪಟ್ಟವರಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಸಮಾಜಕ್ಕೆ, ಧರ್ಮಕ್ಕೆ, ಮತಕ್ಕೆ ಸಂಬಂಧಪಟ್ಟಂಥವರು. ಹಾಗಾಗಿ ಅಂಥವರ ಒಂದು ಭವನವನ್ನು ನಮ್ಮ ಈ ಭಾಗದಲ್ಲಿ ಸ್ಥಾಪನೆ ಮಾಡಬೇಕನ್ನೋದು ನಮ್ಮ ಬಹಳ ದಿನಗಳ ಕನಸು, ನಮ್ಮ ಯುವಕರ ಕನಸು, ನಮ್ಮೆಲ್ಲರ ಕನಸು. ಬಾಬಾ ಸಾಹೇಬರ ಭವನ ಅನ್ನೋದಕ್ಕಿಂತ ಅದೊಂದು ಬಾಬಾ ಸಾಹೇಬರ ಒಂದು ಗುಡಿ, ಒಂದು ದೇವಸ್ಥಾನ ಕಟ್ಟಬೇಕನ್ನೋದು ಒಂದು ಆಸೆ. ಅದಾಗಲಿ ನಮ್ಮೆಲ್ಲರ ಊರಿನ ನಮ್ಮೆಲ್ಲ ಸಮಾಜದ ಹಿರಿಯರ ಜೊತೆ ಸೇರಿ ನಾವೆಲ್ಲ ಮಾತನಾಡುವುದು ಅದ್ದೂರಿಯಾಗಿ ಒಂದು ವಿಸ್ತಾರವಾದಂಥ ಜಾಗವನ್ನು ಹುಡುಕಿ ಅದೊಂದು ಭವನವನ್ನು ಕಟ್ಟೋದಕ್ಕೆ ಪ್ರಯತ್ನ ಪಡಿಸೋದು ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಬಾಬಾ ಸಾಹೇಬರ 135ನೇ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ಜೈ ಭೀಮ್. ಎಲ್ಲ ಹತ್ತಿಬೆಲೆಯ ಸ್ನೇಹಿತರು ಮುಂದಾಜವರು ಇರ್ಬೋದು, ಸಂಘರ್ಷ ಇರ್ಬೋದು, ಎಲ್ಲರೂ ಸೇರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ತುಂಬಾ ಅದ್ದೂರಿಯಾಗಿ ಇವತ್ತು ತುಂಬಾ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಇಂದು ಇಡೀ ಭಾರತ ದೇಶಾದ್ಯಂತ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಇವತ್ತು ದಿನ ಈ ಸಮಾಜದಲ್ಲಿ ನಾವು ನೆಮ್ಮದಿಯಾಗಿ ಶಾಂತಿಯಿಂದ ಹೋಗ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನ. ಇವತ್ತು ಅಸ್ಪೃಶ್ಯತೆ ವಿರುದ್ಧ ಅಂಬೇಡ್ಕರ್ ಅವರು ಹೋರಾಟ ನಡೆಸಿದ್ದಾರೆ. ಅಸ್ಪೃಶ್ಯತೆ ಹೆಂಗಿತ್ತು ಏನು ಅಂತ ಅನ್ನೋದಕ್ಕೆ ಈಗಿನ ಜನರೇಷನ್ ಅವ್ರಿಗೆ ಅದು ಗೊತ್ತಿಲ್ಲ.
ನಾನು ಅದನ್ನ ನೋಡಿದ್ದೀನಿ ಅಸ್ಪೃಶ್ಯ ಹೆಂಗಿತ್ತು ಆಗಿನ ಕಾಲದಲ್ಲಿ. ಯಾಕಂದ್ರೆ ನಾವು ಚಿಕ್ಕ ಹುಡುಗರಿದ್ದಾಗ, ನನ್ಗೀಗ 60 ವರ್ಷ ಆಗಿದೆ, ನಾವು ಚಿಕ್ಕ ಹುಡುಗರಿದ್ದ ಅತ್ತಿಬೆಲೆಯಲ್ಲಿ ಒಂದು ದಲಿತ ಸಮಾಜನ ಯಾವ ರೀತಿ ನಡೆಸ್ಕೊತಾ ಇದ್ರು ಅನ್ನೋದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ಆ ಅಸ್ಪೃಶ್ಯತೆಯ ವಿರುದ್ಧ, ಯಾಕಂದ್ರೆ ನಾವು ಚಿಕ್ಕ ಹುಡುಗರಲ್ಲೇ ಅಷ್ಟು ಫೀಲ್ ಮಾಡ್ದಲ್ಲಿ ನೋಡ್ತಾ ಇದ್ರು. ಅಂದ್ರೆ ಅಂಬೇಡ್ಕರ್ ಹುಟ್ಟಂತ ಕಾಲದಲ್ಲಿ ಇನ್ನೂ ಯಾವ ರೀತಿ ನೋಡ್ತಾ ಇದ್ರೆ ಅದನ್ನ ಕಲ್ಪನೆ ಮಾಡ್ಕೊಂಡ್ರೆ ಭಯ ಆಗುತ್ತೆ. ಅಂತ ಒಂದು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಅವ್ರನ್ನ ಒಂದು ಶಾಲೆಗೆ ಸೇರಿಸದೆ, ಶಾಲೆಗಳು ಸೇರಿಸದೆ ಒಂದು ಮೂಲೆಯಲ್ಲಿ ಕುಂದಿಸ್ತು ಸಹ ಅದನ್ನ ಆ ಒಂದು ಮೇಸ್ಟ್ ಹೇಳೋದನ್ನ ಕಲ್ಕೊಂಡು ಇವತ್ತು ಇಡೀ ದೇಶಕ್ಕೆ ಇವತ್ತು ಒಂದು ಮಾದರಿಯಾಗಿ, ಇವತ್ತು ಇಡೀ ಪ್ರಪಂಚದ ವಿಶ್ವನಾಯಕರಾಗಿ ಇವತ್ತು ಮೆರೀತಾ ಇದ್ದಾರೆ. ಅಂದ್ರೆ ಇವತ್ತು ಅಂಬೇಡ್ಕರ್ ಅವರ ಸಾಧನೆ ಅವ್ರನ್ನ ಮೆಚ್ಚುವಂತ ಕೆಲಸ. ಇವತ್ತು ನಮ್ಮ ಭಾರತ ದೇಶಕ್ಕೆ ಒಬ್ಬ ಶಾಸಕರಿಂದ ಮುಖ್ಯಮಂತ್ರಿಯವರೆಗೂ, ಒಬ್ಬ ಸಂಸದರಿಂದ ಪ್ರಧಾನಮಂತ್ರಿಯವರೆಗೂ ಪ್ರಶ್ನೆ ಮಾಡುವಂತ ಅವಕಾಶ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ. ಇವತ್ತು ಎಲ್ಲರೂ ಸಹ ಇವತ್ತು ವಾಕ್ ಸ್ವಾತಂತ್ರ್ಯ ಇದೆ. ಇವತ್ತು ಯಾರೇ ಏನೇ ತಪ್ಪು ಮಾಡಿದ್ರು ಪ್ರಶ್ನಿಸುವಂತ ಅಧಿಕಾರ ಇವತ್ತು ನಮ್ಮ ಸಂವಿಧಾನದಲ್ಲಿದೆ. ಅದರಿಂದ ಭಾರತೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಜೈ ಭೀಮ್, ಜೈ ಅಂಬೇಡ್ಕರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸರ್ವಕಾಲಿಕ ಸತ್ಯವಾಗಿ ಹೊರಹೊಮ್ಮಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತದ ಅವಧಿಯವರೆಗೂ ಕೂಡ ಅವರು ಅನುಭವಿಸಿದಂತ ಯಾತನೆಗಳು, ಈ ಸಮಾಜ ಅವರನ್ನ ನಡೆಸಿಕೊಂಡಂತ ರೀತಿ ಮತ್ತು ಈ ತಾರತಮ್ಯ ಸಮಾಜದಲ್ಲಿ ಅವರಿಗೆ ಒಡ್ಡಂತ ಸವಾಲುಗಳು ಒಂದು ಪವಾಡಗಳೇ ಸರಿ. ಅವುಗಳನ್ನ ಮೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸರ್ವಕಾಲಿಕ ಸತ್ಯವಾಗಿ ಹೊರಗಡೆ ಬಂದಿದ್ದಾರೆ. ಅವರ ಜೀವಿತಾವಧಿಯಲ್ಲಿ ಯಾವ ಸಮಾಜ ಅವರನ್ನ ಊರಿಂದ ಹೊರಗಡೆ ಇಟ್ಟಿತ್ತು, ಕನಿಷ್ಠ ಕುಡಿಯಲಿಕ್ಕೆ ನೀರು ಕೊಡ್ತಾ ಇರಲಿಲ್ಲ, ವಿದ್ಯೆಯನ್ನ ನಿರಾಕರಿಸಲ್ಪಟ್ಟಿತ್ತು, ಅವರಿಗೆ ಸಾರ್ವಜನಿಕ ಕ್ಷೌರಿಕ ಅಂಗಡಿಗಳಿಂದ ಅವರನ್ನ ದೂರ ಇಡಲಾಗಿತ್ತು. ಅನೇಕ ಯಾತನೆಗಳನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅದನ್ನ ಸವಾಲಾಗಿ ಸ್ವೀಕರಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಒಂದು ಭಾರತದ ಸಂವಿಧಾನವನ್ನ ರಚನೆ ಮಾಡಿ ಇಡೀ ಸಮಾಜಕ್ಕೆ ಅರ್ಪಣೆಯನ್ನ ಮಾಡ್ತಾರೆ. ಮಹಾನ್ ದೇಶಭಕ್ತರಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಸಮುದಾಯಗಳನ್ನ, ಇಡೀ ಸಮಾಜವನ್ನ ಒಟ್ಟಾರೆಯಾಗಿ ಒಂದು ಪ್ರಬುದ್ಧ ಭಾರತದ ಕಡೆಗೆ ಕೊಂಡೊಯ್ತಾರೆ. ಅಂತ ಮಹಾನ್ ಮಾನವತೆಯ ಬೆಳಕು ಅಂಬೇಡ್ಕರ್ ಅವರನ್ನ ಇವತ್ತು ಎಲ್ಲ ಸಮುದಾಯಗಳು ಸೇರಿ ಇವತ್ತು ಆಚರಣೆ ಮಾಡ್ತವೆ, ಮನೆಗಳಲ್ಲಿ ಇಟ್ಕೊಳ್ತಾ ಇದ್ದಾರೆ, ಮನೆಗಳಲ್ಲಿ ತುಂಬ್ಕೋತಾ ಇದ್ದಾರೆ. ಇದು ಈ ದೇಶಕ್ಕೆ ಒಂದು ಅದೃಷ್ಟ ಮತ್ತು ಈ ದೇಶಕ್ಕೆ ಒಂದು ಪ್ರಗತಿಯ ಸಂಕೇತ ಅಂತೇಳಿ ನಾನಾದ್ರೂ ಭಾವಿಸಿದ್ದೇನೆ. ಮುಂದೆ ಇನ್ನೂ ಅದ್ದೂರಿಯಾಗಿ ಮತ್ತೆ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಇಡೀ ಸಮುದಾಯಗಳು ಆಚರಣೆ ಮಾಡ್ಲಿ ಅಂತೇಳಿ ಆಶಾಭಾವನೆಗಳನ್ನ ವ್ಯಕ್ತಪಡಿಸ್ತೇನೆ. ಇವತ್ತು ಆನೇಕಲ್ನಲ್ಲಿ 2017ರಲ್ಲಿ ನಾವು ಜೈ ಭೀಮ್ ಐಕ್ಯತಾ ವೇದಿಕೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಸ್ಥಾಪನೆ ಮಾಡಿದಾಗ ಯಾರೂ ಕೂಡ ಬರ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಆನೇಕಲ್ನಲ್ಲಿ ಎಲ್ಲ ಸಮುದಾಯಗಳು, ರೆಡ್ಡಿ ಜನಸಂಘ, ಒಕ್ಕಲಿಗ ಸಮಾಜ, ಬಲಿಜ ಸಮಾಜ, ನಾಯ್ಡು ಸಮಾಜ, ಸವಿತ ಸಮಾಜ, ಮಡಿವಾಳ ಸಮಾಜ, ಸೇಟುಗಳು, ಅನೇಕ ಸಮುದಾಯಗಳು ಅವರವರ ಸಮುದಾಯಗಳನ್ನ ಕರ್ಕೊಂಡ್ಬಂದು ಬಾಬಾ ಸಾಹೇಬರಿಗೆ ಮಾಲಾರ್ಪಣೆಯನ್ನ ಮಾಡಿ ಗೌರವವನ್ನ ಸೂಚಿಸಿದ್ದಾರೆ. ಆ ಎಲ್ಲ ಸಮುದಾಯಗಳು ಇವತ್ತು ಬಾಬಾ ಸಾಹೇಬರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಮತ್ತೆ ಇದು ಮನೆಗಳಿಗೆ ಹೋಗ್ಲಿ, ಮನೆಗಳಲ್ಲಿ ತುಂಬಲಿ, ಬಾಬಾ ಸಾಹೇಬರ ಚಿಂತನೆಗಳು ಎಲ್ಲ ಮನೆಗಳಲ್ಲೂ ಹೋಗ್ಲಿ ಅಂತೇಳಿ ನಾನು ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ ಪ್ರಬುದ್ಧ ಭಾರತವನ್ನ ನಾವೆಲ್ಲರೂ ಸೇರಿ ಕಟ್ಟೋಣ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭೀಮ್. 135ನೇ ಜಯಂತಿ ಸಮಸ್ತ ನಾಡಿನ ಜನತೆಗೆ, ಸಮಸ್ತ ದೇಶದ ಜನತೆಗೆ ಬಾಬಾ ಸಾಹೇಬರ 135ನೇ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ, ಬಾಬಾ ಸಾಹೇಬರು ಪ್ರಾಥಮಿಕ ಹಂತದಲ್ಲಿ, ಪ್ರಾರಂಭದ ಹಂತದಲ್ಲಿ ಬಾಲಕನಾಗಿದ್ದರಿಂದಲೂ ಕೂಡ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು, ಯಾರಿಂದ ಅವಮಾನಗಳನ್ನ ಅನುಭವಿಸಿದ್ರು, ಆ ಅವಮಾನ ಮಾಡಿದಂತವರ ಕೈಯಲ್ಲೇ ಸನ್ಮಾನ ಮಾಡಿಸ್ಕೊಂಡಂತ ಜಗತ್ತಿನ ಏಕೈಕ ವ್ಯಕ್ತಿ ಅದು ಬಾಬಾ ಸಾಹೇಬರು. ಮತ್ತೆ 32 ಪದವಿಗಳನ್ನ ಪಡೆದಂತವರು ಜಗತ್ತಿನ ಏಕೈಕ ವ್ಯಕ್ತಿ ಬಾಬಾ ಸಾಹೇಬರು. 56,000 ಪುಸ್ತಕಗಳನ್ನ ಓದಂತ ಜಗತ್ತಿನ ಏಕೈಕ ವ್ಯಕ್ತಿ, ಮೇಧಾವಿ, ಶಿಕ್ಷಣ ತಜ್ಞ, ವಕೀಲರು. ಯಾವ್ದು ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ,
ಬಾಬಾ ಸಾಹೇಬರು ಓದದ ವಿಚಾರಗಳಿಲ್ಲ. ಸೊ ಹಾಗಾಗಿ ಅಂತವರು ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು, ಅದು ಭಾರತದ ಈ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ನಾವು ಬಯಸ್ತೇವೆ. ನಾವು ಅವರನ್ನ ಒಬ್ಬ ನಾಯಕರು ಅನ್ನೋದಕ್ಕಿಂತ ಈ ಕಲಿಯುಗದ ನಿಜವಾದ ನಡೆದಾಡ್ತಕ್ಕಂತಹ ದೇವರು. ಯಾಕಂದ್ರೆ ಎಲ್ಲ ಧರ್ಮಗಳಲ್ಲೂ ಕೂಡ ಆ ಧರ್ಮಕ್ಕೆ ಅನುಗುಣವಾಗಿ ತಾರತಮ್ಯಗಳಿದೆ. ಆದ್ರೆ ಸಂವಿಧಾನದಲ್ಲಿ ಎಲ್ಲಾ ಧರ್ಮಗಳು ಕೂಡ ಸಮಾನವಾಗಿ ಇವತ್ತು ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು, ಸಮಾನತೆಯನ್ನ ಕೊಟ್ಟಿರ್ತಕ್ಕಂಥದ್ದು, ವಾಕ್ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು ಅದು ಸಂವಿಧಾನ, ಅದು ಅಂಬೇಡ್ಕರ್. ಸೊ ಹಾಗಾಗಿ ಅವರನ್ನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ನಿಜವಾದ ಒಂದು ಜವಾಬ್ದಾರಿ. ಇವತ್ತೇನು ವಿಶ್ವದಲ್ಲಿ ಅನೇಕ ಮಹನೀಯರು ಹುಟ್ಟಿರ್ತಕ್ಕಂಥದ್ದು, ಅದರಲ್ಲಿ ಬಾಬಾ ಸಾಹೇಬರು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿ ಬೇರೆಯವರಿಗೆಲ್ಲ ಮಾದರಿಯಾಗಿರ್ತಕ್ಕಂಥದ್ದು. ಇವತ್ತು ವಿಶ್ವ ಭಾರತವನ್ನ ನೋಡ್ತಾ ಇದೆ, ವಿಶ್ವ ಭಾರತದ ಅಭಿವೃದ್ಧಿ ಬಗ್ಗೆ ನೋಡ್ತಾ ಇದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬರು ಬರೆದಂತ ಸಂವಿಧಾನ. ಬಾಬಾ ಸಾಹೇಬರು ಹೇಳಿರ್ತಕ್ಕಂಥದ್ದು ಇಷ್ಟೇ, ನಾನು ಬರೆದಿರ್ತಕ್ಕಂಥ ಸಂವಿಧಾನವನ್ನ 100ಕ್ಕೆ 100ರಷ್ಟು ಜಾರಿ ಮಾಡಿದ್ರೆ ಈ ದೇಶ ಯಾವತ್ತೂ ಕೂಡ ಬಡತನ ಅನುಭವಿಸೋದಿಲ್ಲ, ಯಾವತ್ತೂ ಕೂಡ ಸಾಲದ ನಿಂದನೆಯಲ್ಲಿ ಸಾಗೋದಿಲ್ಲ ಅಂತೇಳಿ ಇವತ್ತು ನಾವು ಅವ್ರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಜಾರಿ ಮಾಡುವಂತ ಜಾಗದಲ್ಲಿ ಅದಕ್ಕೆ ಅನುಗುಣವಾಗಿರ್ತಕ್ಕಂಥವ್ರು ಇರ್ಬೇಕಾಗಿರ್ತಕ್ಕಂಥದ್ದು ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ಒಂದು ಪಕ್ಷ ಬಾಬಾ ಸಾಹೇಬರನ್ನ ನಾವು ಅವರನ್ನ ಮೊದಲ ಕಾನೂನು ಮಂತ್ರಿ ಮಾಡಿದ್ವಿ ಅಂತ ಒಂದು ಪಕ್ಷ ಹೇಳುತ್ತೆ, ಇನ್ನೊಂದು ಪಕ್ಷ ಹೇಳುತ್ತೆ ನಾವು ಅವ್ರಿಗೆ ಭಾರತ ರತ್ನ ಕೊಟ್ವಿ, ಅವರ ಏನೋ ಒಂದು ಸ್ಮಾರಕಗಳನ್ನ ನಿರ್ಮಾಣ ಮಾಡಿದ್ವಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ಒಳಗೊಳಗೆ ಎರಡೂ ಪಕ್ಷಗಳು ಅಧಿಕಾರ ನೋಡತಂತ ಸಂದರ್ಭದಲ್ಲಿ ಸಂವಿಧಾನವನ್ನ ತಿರ್ಚೋದಾಗ್ಲಿ ಅಥವಾ ಸಂವಿಧಾನವನ್ನ ಮಾರ್ಪಾಡು ಮಾಡೋದಾಗ್ಲಿ ಎಲ್ರಿಗೂ ಕೂಡ ಅಜೆಂಡಾ ಇದೆ, ಒಳಗೊಳಗಿದೆ. ಇದೆಲ್ಲವನ್ನೂ ಕೂಡ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಮತ್ತು ಇವತ್ತು ಕೂಡ 101 ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ 101 ಜಾತಿ ಇದೆ. ಇದರಲ್ಲೂ ಕೂಡ ಎಡಗೈ, ಬಲಗೈ ಮತ್ತೆ ಒಳ ಮೀಸಲಾತಿ ಈ ಒಂದು ಜಗಳಗಳು ನಡೀತಾ ಇದೆ. ನಮ್ಮಲ್ಲೇ ಒಗ್ಗಟ್ಟಿಲ್ಲ, ದಲಿತ ಸಮುದಾಯಗಳಲ್ಲಿ ಒಗ್ಗಟ್ಟಿಲ್ಲ. ನಾವೆಲ್ಲರೂ ನಿಜವಾಗ್ಲೂ ಕೂಡ ಅವರ ಋಣದಲ್ಲಿ ಬದುಕ್ತಾ ಇರ್ತಕ್ಕಂಥ ನಾವು ದಲಿತ ಸಮುದಾಯಗಳು ಮತ್ತೆ ಅನ್ಯ ಸಮುದಾಯಗಳು, ಹಿಂದುಳಿದ ವರ್ಗಗಳು ಮತ್ತೆ ಮೈನಾರಿಟೀಸ್ ಎಲ್ಲರೂ ಕೂಡ ಅವರ ಋಣದಲ್ಲಿ ಬದುಕ್ತಾ ಇದ್ದೇವೆ. ಹಾಗಾಗಿ ನಾವು ಕಿತ್ತಾಡದೆ ಹಂಚ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ಬೇಕಾಗಿದೆ. ನಾ ಮೇಲು ನಾ ಕೀಳು ಅನ್ನೋ ವಿಚಾರ, ನಾನ್ ಮೇಲು ನಾನ್ ಕೀಳು ಅನ್ನೋದೇನು ಇಲ್ಲ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ್ರು. ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಸಮಾಜದ ಒಬ್ಬ ವ್ಯಕ್ತಿ ಕೂಡ ಇಲ್ಲಿ ನಾವೆಲ್ಲರೂ ಕೂಡ ಸಮಾನರೇ. ಸೊ ಹಾಗಾಗಿ ಬಾಬಾ ಸಾಹೇಬರು ಎಲ್ಲರನ್ನೂ ಕೂಡ ಸಮಾನವಾಗಿ ಕಂಡಿರ್ತಕ್ಕಂಥದ್ದು ಸಂವಿಧಾನದಲ್ಲಿದೆ, ಅಡಕ ಮಾಡಿದ್ದಾರೆ. ಹಾಗಾಗಿ ಮಹಿಳೆಯರಿರ್ಬೋದು, ಕಾರ್ಮಿಕರಿರ್ಬೋದು, ಎಲ್ಲಾ ತರದ ಉದ್ಯೋಗಿಗಳಿರ್ಬೋದು, ಎಲ್ರಿಗೂ ಕೂಡ ಸಮಾನವಾದಂತ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬರು. ನಿಜವಾದ ದೇವರು, ನಡೆದಾಡ್ತಕ್ಕಂಥ ದೇವರು ಅದು ಒಬ್ರೇ, ಅದು ಬಾಬಾ ಸಾಹೇಬರು. ಹಾಗಾಗಿ ಈಗ ಬೈಬಲ್ಗಿಂತ ಮತ್ತೆ ಏನು ಕ್ರಿಶ್ಚಿಯನ್ರ ಬೈಬಲ್ ಇರ್ಬೋದು, ಮತ್ತೆ ಇಸ್ಲಾಂರ ಕುರಾನ್ ಇರ್ಬೋದು, ಇವು ಎಲ್ಲದಕ್ಕಿಂತ ಹಿಂದೂಗಳ ಭಗವದ್ಗೀತೆ ಇರ್ಬೋದು, ಇವೆಲ್ಲದಕ್ಕಿಂತ ಶ್ರೇಷ್ಠವಾದಂತ ಧರ್ಮ, ಅದು ಧರ್ಮ ಗ್ರಂಥ ಏನಾದ್ರು ಇದ್ರೆ ಅದು ಸಂವಿಧಾನ, ಅದು ಬಾಬಾ ಸಾಹೇಬರು ಬರೆದಂತ ಸಂವಿಧಾನ. ಹಾಗಾಗಿ ಅದನ್ನ ನೆನೆಸ್ಕೊಳ್ತಕ್ಕಂಥದ್ದು, ಅದನ್ನ ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಮತ್ತೆ ಇವತ್ತಿನ ಪೀಳಿಗೆ ಬಾಬಾ ಸಾಹೇಬರ ಬಗ್ಗೆ ಕೇವಲ ನಾವು ವಾಟ್ಸಪ್ಗಳಲ್ಲಿ ಅಥವಾ ಫೇಸ್ಬುಕ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಅವ್ರಿಗೆ ವಿಷಯಗಳನ್ನ ಅಥವಾ ಶುಭಾಶಯಗಳನ್ನು ಕೋರೋದಲ್ಲ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಕನಿಷ್ಠ ಅವರನ್ನ ನೆನೆಸ್ಕೊಂಡು ಅವರ ವಿಚಾರಧಾರೆಗಳನ್ನ ಅಳವಡಿಸ್ಕೊಂಡು ನಾವು ಅವರ ಸನ್ಮಾರ್ಗದಲ್ಲಿ ನಡೆದಿದ್ದೇ ಆದ್ರೆ ಈ ದೇಶ ಯಾವತ್ತೂ ಪ್ರಬುದ್ಧ ಭಾರತ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳಿ ಹೇಳ್ತಾ, ಮತ್ತೊಮ್ಮೆ ಬಾಬಾ ಸಾಹೇಬರ 135ನೇ ಜನ್ಮ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಬರ್ತೇನೆ. ಜೈ ಭೀಮ್. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನು ನನ್ನ ಹುಟ್ಟೂರಾದಂಥ ಅತ್ತಿಬೆಲೆ ಗ್ರಾಮದಲ್ಲಿ ಬಹಳ ಅರ್ಥಪೂರ್ಣವಾಗಿ ಎಲ್ಲಾ ಸಮುದಾಯದವರು ಇವತ್ತು ಯಾವುದೇ ರೀತಿ ಭೇದ ಭಾವ ಇಲ್ದಿರ ಅಣ್ಣ ತಪ್ಪಂದಿರ್ತಾರ ಇವತ್ತು ಅತ್ತಿಬೆಲೆ ಸರ್ಕಲ್ನಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿನ ಆಚರಿಸಿದ್ದು ಬಹಳ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅದೇ ರೀತಿ ಇವತ್ತು ನಮ್ಮ ಸಮುದಾಯದವರು ಸೇರಿ ಮೇಲ್ವರ್ಗದ ಸಮುದಾಯದವರು ಇವತ್ತು ಹೇಳ್ತಾರೆ, ಇವತ್ತು ಅತ್ತಿಬೆಲೆ ಸರ್ಕಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನ ನಿರ್ಮಿಸಬೇಕು, ಅಂಬೇಡ್ಕರ್ ಪುತ್ಥಳಿ ನಿರ್ಮಿಸಬೇಕು ಅಂತ ಬಹಳ ಅವರು ನಮ್ಗಿಂತ ಹೆಚ್ಚು ರೀತಿ ಖುಷಿಯಿಂದ ಹೇಳ್ತಾ ಇದ್ದಾರೆ. ಅದು ನಮ್ಗೆ ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ದಲಿತ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಆದ್ರೂ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಕಟ್ಟಕಡೆಯ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿದ್ದಾರೆ. ಅವರು ಬರ್ತಕ್ಕಂಥ ಸಂವಿಧಾನದಲ್ಲಿ ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ.
ಮಹಿಳೆಯರಿಗೆ ಸಮಾನವಾದಂತಹ ಮೀಸಲಾತಿ ಕೊಟ್ಟಿದ್ದಾರೆ, ಕಾರ್ಮಿಕರಿಗೆ ಮೀಸಲಾತಿ, ರಾಜಕೀಯದಲ್ಲಿ ಮೀಸಲಾತಿ, ಧಾರ್ಮಿಕ ವಿಚಾರದಲ್ಲಿ ಮೀಸಲಾತಿ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮಲ್ಲಿ ನಮ್ಮ ರಕ್ತದ ಕಣಕಣದಲ್ಲಿ ಅಜರಾಮರವಾಗಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಅಷ್ಟೇ ಇವತ್ತು ನಮ್ಮ ಜೊತೆ ನಿಂತಿರೋದ್ರೂ ಈ ಸೂರ್ಯ, ಚಂದ್ರ, ಈ ಆಕಾಶ, ಈ ಪರಿಸರ ಎಷ್ಟು ಸತ್ಯನೋ ಅಲ್ಲಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ತಿಳಿಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.